ಇನ್ನು ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋದಲ್ಲಿರುವಂತದ್ದು ಅನನ್ಯ ಅಲ್ಲ, ನನ್ನ ತಂಗಿ ವಾಸಂತಿ. ಸುಜಾತ ಭಟ್ ವಿರುದ್ಧ ವಾಸಂತಿ ಸಹೋದರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನನ್ನ ತಂಗಿ ವಾಸಂತಿ ಫೋಟೋ ದುರ್ಬಳಕೆ ಮಾಡ್ತಾ ಇದ್ದಾರೆ. ಸುಜಾತ ಭಟ್ಗೆ ನನ್ನ ತಂಗಿ ಫೋಟೋ ಹೇಗ್ ಸಿಕ್ತು ಗೊತ್ತಿಲ್ಲ ಅಂತ. ಅನನ್ಯ ಭಟ್ ಅಲ್ಲ, ವಾಸಂತಿ ಫೋಟೋ ಅಂತ ಹೇಳ್ತಾ ಇರುವಂತದ್ದು ವಿಜಯ್. ವಾಸಂತಿ ಫೋಟೋ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಅದಕ್ಕೆ ಬೇಕಾದ ಮದುವೆ ಕಾರ್ಡು, ಫೋಟೋಗಳಿದ್ದಾವೆ. ಸುಜಾತ ಭಟ್ ವಿರುದ್ಧ ದೂರನ್ನ ನೀಡಲಿಕ್ಕೆ ವಿಜಯ್ ಚಿಂತನೆಯನ್ನ ಮಾಡಿದ್ದಾರೆ. ದೂರನ್ನ ಕೊಡಬೇಕು ಆಕೆಯ ವಿರುದ್ಧ, ನಿಜಕ್ಕೂ ತಪ್ಪಾಗಿದ್ರೆ. ಬಿಕಾಸ್ ಯಾರ್ಯಾರ್ದೋ ಫೋಟೋವನ್ನ ಮಿಸ್ಯೂಸ್ ಮಾಡಿದ್ರೆ ಸರಿಯಾಗಿ ಕಠಿಣ ಕ್ರಮ ಆಗ್ಬೇಕು ಸುಜಾತ ಭಟ್ ವಿರುದ್ಧ. ಆಕೆ ಹೇಳ್ತಾ ಇರುವಂತದ್ದು ಸುಳ್ಳಾಗಿದ್ದೇ ಆದ್ರೆ ಕಠಿಣವಾಗಿ ಕ್ರಮ ಆಗ್ಬೇಕು. ಯಾವ್ದೋ ಮನೆಯ ಹೆಣ್ಮಗಳ ಫೋಟೋವನ್ನ ತೋರಿಸ್ಬಿಟ್ಟು ನನ್ನ ಮಗಳು ಈಕೆನೆ ಅಂತ ಅಲ್ಲಿ ಯಾಮಾರಿಸುವಂತ ಕೆಲಸವನ್ನ ಮಾಡಿದ್ದಾರಾ ಸುಜಾತ ಭಟ್ ಗೊತ್ತಿಲ್ಲ. ಆದ್ರೆ ತಪ್ಪಾಗಿದ್ರೆ ಮಾತ್ರ ಸುಮ್ಮನೆ ಬಿಡಬಾರ್ದು ಸುಜಾತ ಭಟ್ಟನ್ನ. ನನ್ನ ತಂಗಿ ವಾಸಂತಿ ಮತ್ತು ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆ ಆಗಿದ್ರು. ಮದುವೆ ಆದ ಒಂದೇ ತಿಂಗಳಿಗೆ ವಿರಾಜಪೇಟೆಗೆ ಆಗಮಿಸಿದ್ರು. ಆಮೇಲೆ ಕೆದ್ದಮಳ್ಳೂರು ಗ್ರಾಮದ ನದಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅಪರಿಚಿತ ಶವ ಪತ್ತೆಯಾದ ಬಳಿಕ ಸ್ಥಳೀಯ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಮೃತದೇಹದಲ್ಲಿದ್ದಂಥ ಬಟ್ಟೆ ಹಾಗೂ ಅವರ ಚಹರೆಗಳನ್ನ ತೋರಿಸಿದಾಗ ನನ್ನ ಸಹೋದರಿ ಅನ್ನುವಂಥದ್ದು ದೃಢಪಟ್ಟಿತ್ತು ಅಂತ ಕೊಡಗಿನಲ್ಲಿ ವಿಜಯ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಆ ಸುಜಾತ ಭಟ್ ತೋರಿಸ್ತಾ ಇರುವಂತ ಫೋಟೋ. ಇನ್ನ ವಾಸಂತಿ ಅವರ ಫೋಟೋ ಅಂತ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆ ಆಗ್ತದೆ. ಅವರ ಸಹೋದರ ಹೌದು, ಅದು ವಾಸಂತಿಯ ಫೋಟೋ. ಈಕೆ ಬೇರೆ ಅಂದ್ರೆ ನನ್ನ ತಂಗಿಯ ಫೋಟೋವನ್ನ ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಇಷ್ಟು ದಿನ ಅನನ್ಯ ಭಟ್ ಯಾರು ಫೋಟೋ ತೋರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಸುಜಾತ ಭಟ್ ಅದೊಂದು ಕೆಲಸವನ್ನ ಮಾತ್ರ ಮಾಡೇ ಇರಲಿಲ್ಲ. ಅದಾದ್ಮೇಲೆ ಯಾರು ತಂದು ಕೊಟ್ರೋ ಏನೋ ಗೊತ್ತಿಲ್ಲ, ಅಥವಾ ಆಕೆಯ ಮಗಳು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ತೋರಿಸ್ತಾ ಇರುವಂತ ಫೋಟೋ ಆಕೆಯ ಮಗಳದ್ದಲ್ಲ ಅನ್ನುವಂಥದ್ದನ್ನ ಈಗ ವಾಸಂತಿಯವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಭಾವ ಎಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ. ಅವಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್. ಓಕೆ, ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು. ಅಲ್ಲಿ ಆ ತರ ಪರಿಚಯ. ಸುಜಾತ ಭಟ್ ಅವ್ರು ಯಾಕೆ ತಮ್ಮ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ? ಅದು ನನಗೆ ಗೊತ್ತಿಲ್ಲ ಸರ್. ಮದುವೆ ಇನ್ವಿಟೇಷನ್ ಇದೆ. ಹಾ, ಮತ್ತೆ ಫೋಟೋ ತೋರಿಸಿ ಸರ್. ಫೋಟೋ ತಮ್ಮ ತಂಗಿ ಅಂತಾನೆ ಹೇಳ್ತಿದ್ರಲ್ಲ, ಇದು ಫೋಟೋ. ಓಕೆ, ಹಾ ಓಕೆ. ಇದು ಇದರಲ್ಲಿ ಸರ್, ಇದರಲ್ಲಿ ಯಾರು ನಿಮ್ಮ ತಂಗಿ? ಓಕೆ, ಹಾ. ಬಟ್ ಅವ್ರಿಗೆ ಆ ಫೋಟೋ ಸಿಕ್ಕ ಹೇಗೆ ಸರ್? ಅದು ನನಗೆ ಮಾಹಿತಿ ಇಲ್ಲ ಸರ್. ಅವರು ಲಿವಿಂಗ್ ನಲ್ಲಿ 12 ವರ್ಷ ಇದ್ರೆ ಅಂತಲ್ಲ, ಅವಾಗ ಏನಾದ್ರು ಅವ್ರ ಮನೆಯಿಂದ ತಗೊಂಡು ಹೋಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಮದುವೆ ಇನ್ವಿಟೇಷನ್ ಇದೆ. ಮತ್ತೆ ಫೋಟೋ ತೋರಿಸಿ ಸರ್. ತಮ್ಮ ತಂಗಿ ಅಂತಾನೆ ಹೇಳ್ತಿದ್ರಲ್ಲ, ಇದು ಫೋಟೋ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ಲಾಗಿದ್ದಂತ ಪ್ರಕರಣ ಅದು ಧರ್ಮಸ್ಥಳ ಪ್ರಕರಣ. ಅದರಲ್ಲಿ ಅನನ್ಯ ಭಟ್ ಅನ್ನುವಂತ ಹುಡುಗಿಯನ್ನ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂತ ರೀತಿಯಾದಂತ ಸಾಕಷ್ಟು ಚರ್ಚೆಗಳೆಲ್ಲ ಶುರುವಾಗಿದ್ವು. ಆ ನಡುವೆ ಸುಜಾತ ಭಟ್ ಅನ್ನುವಂಥವ್ರು ಬಂದು ಅನನ್ಯ ಭಟ್ ಅಂತ ಹೇಳಿ ಯಾವುದೋ ಒಂದು ಫೋಟೋವನ್ನ ತೋರಿಸಿ ಯಾಮಾರಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಬಿಕಾಸ್ ವಾಸಂತಿ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೇನೆಲ್ಲ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ, ಇದು ವಾಸಂತಿಯ ಫೋಟೋ, ಆಕೆ ಯಾಮಾರಿಸ್ತಾ ಇದ್ದಾರೆ ಎಲ್ಲರನ್ನೂ ಅನ್ನುವಂಥದ್ರ ಬಗ್ಗೆ. ಪೃಥ್ವಿ, ಏನು ಧರ್ಮಸ್ಥಳದಲ್ಲಿ ಸುಜಾತ ಭಟ್ ಅವರು ನನ್ನ ಮಗಳು ಅನನ್ಯ ಭಟ್ ಕೂಡ ಕಾಣೆಯಾಗಿದ್ದಾಳೆ, ಅವಳನ್ನು ಸಹ ಯಾರೋ ರೇಪರ್ ಮರ್ಡರ್ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಸದ್ಯ ಈಗ ಅವರು ಕೊಟ್ಟಿರುವಂತಹ ಫೋಟೋ ಏನಿದೆ ಅದು ಮಡಿಕೇರಿ ಮೂಲದ ವಾಸಂತಿ ಎಂಬುವರ್ದು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಅವರ ಅಣ್ಣ ಸಹೋದರ ವಿಜಯ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದು ನನ್ನ ತಂಗಿ ವಾಸಂತಿಯ ಫೋಟೋ, ಇದು ಅನನ್ಯ ಭಟ್ ಅಲ್ಲ. ಇದಕ್ಕೆ ಬೇಕಾದಂತಹ ಪೂರಕವಾದ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ. ಈಕೆಯನ್ನ 2007ರಲ್ಲಿ ನಾವು ಶ್ರೀವತ್ಸ ಅನ್ನೋರ ಜೊತೆ ಮದುವೆಯನ್ನು ಸಹ ಮಾಡ್ಕೊಡ್ತೀವಿ. ಅದು ಕೂಡ ವಾಸಂತಿ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಮದುವೆ ಆದ ಒಂದೇ ತಿಂಗಳಲ್ಲಿ ಆಕೆ ಕಾಣೆ ಕೂಡ ಆಗ್ತಾರೆ. ನಂತರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಆಕೆಯ ಬಾಡಿ ವಿರಾಜಪೇಟೆಯ ನದಿ ಒಂದರಲ್ಲಿ ಸಿಕ್ಕತ್ತೆ. ನಂತರದಲ್ಲಿ ಆಕೆನ ಅಂದ್ರೆ ದಫನ್ ಮಾಡೋ ಕೆಲಸ ಕೂಡ ನಾವು ಮುಂದೆ ಹಾಕ್ತಿವಿ. ಆದ್ರೆ ಈಗ ಸುಜಾತ ಭಟ್ ಅವರು ನನ್ನ ತಂಗಿ ವಾಸಂತಿಯ ಫೋಟೋವನ್ನ ಇಟ್ಕೊಂಡು ಇವಳೇ ಅನನ್ಯ ಭಟ್ ಎಂಬ ನಿಟ್ಟಿನಲ್ಲಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ವಿಜಯ್ ಅವರು ಆರೋಪ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿರುವಂತ ಪ್ರಶ್ನೆ, ಅದು ನಿಜಕ್ಕೂ ಕೂಡ ವಾಸಂತಿ ಅದೇ ಅನನ್ಯ ಭಟ್ ಅವರ ಕೈಗೆ ಆ ವಾಸಂತಿ ಅಂದ್ರೆ ಈಗ ಏನು ಅನನ್ಯ ಸುಜಾತ ಭಟ್
ಭಟ್ ಅವ್ರ ಕೈಗೆ ಅನನ್ಯ ಭಟ್ ಅಂತ ತೋರಿಸ್ತಾ ಇದ್ದಾರೆ. ಈ ಫೋಟೋ ಹೇಗೆ ಬಂತು ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಈಗ ವಿಜಯ್ ಹೇಳುವ ಪ್ರಕಾರ ನನ್ನ ಬಳಿ ನನ್ನ ತಂಗಿಯನ್ನ ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋಗಳಿದಾವೆ, ವೆಡ್ಡಿಂಗ್ ಇನ್ವಿಟೇಷನ್ ಸಹ ಇದೆ, ಅಲ್ಲದೆ ಚಿಕ್ಕನಿಂದಲೂ ಕೂಡ ಅವಳ ಜೊತೆ ಇರುವಂತ ಎಲ್ಲಾ ಫೋಟೋಗಳು ಸಹ ಇದೆ ಅಂತ ವಿಜಯ್ ಅವರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಕುತೂಹಲ ಕೆರಳಿಸಿರುವಂತದ್ದು ಕೂಡ ಅದೇ. ಈಗ ಅದು ನಿಜವೇ ಆದ್ರೆ ಸುಜಾತಾ ಭಟ್ ಅವ್ರಿಗೆ ಈ ಫೋಟೋ ಹೇಗೋಯ್ತು ಅನ್ನುವಂಥದ್ದು. ಒಂದು ವೇಳೆ ಸುಜಾತಾ ಭಟ್ ಏನಾದ್ರು ಸುಳ್ಳು ಹೇಳಿದ್ರೆ ಅವರ ಹಿಂದೆ ಯಾರಿದ್ದಾರೆ, ಯಾಕಾಗಿ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ನಮ್ಮ ಕುಟುಂಬಸ್ಥರ ಜೊತೆ ಅಂದ್ರೆ ನಮ್ಮ ಭಾವ ಅಕ್ಕ ತಂಗಿಯರೆಲ್ಲ ಜೊತೆ ಕೂಡ ಮಾತನಾಡಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ವಿಜಯ್ ಅವರು ಹೇಳ್ತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ನೋಡ್ತಾ ಇದೀವಲ್ಲ, ಸುಜಾತಾ ಭಟ್ ಅನ್ನುವಂಥ ಮಹಿಳೆ ನಿಜಕ್ಕೂ ಯಾಮಾರಿಸುವಂತ ಕೆಲಸ ಮಾಡಿದ್ರ, ನಿಜಕ್ಕೂ ಯಾಮಾರಿಸಿದ್ರೆ ಈಕೆಯ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಚೆಕ್ ಮಾಡಿಸ್ಬೇಕು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಯಾವ್ಯಾವ ರೀತಿಯಾಗೆಲ್ಲ ತಿರುವಂತ ಕೆಲಸವನ್ನ ಮಾಡ್ತಾ ಇದಾರೆ ನೋಡಿ. ಅಲ್ಲಿ ಅಕಸ್ಮಾತ್ ಆಕೆಯ ಮಗಳ ಫೋಟೋ ಆಗಿಲ್ಲ ಅಂದ್ರೆ ಹೇಳ್ತಾ ಇರೋದು, ಈಗ ವಾಸಂತಿ ಅವರ ಕುಟುಂಬದವರು ಹೇಳ್ತಾ ಇದ್ದಾರೆ ಅದು ನನ್ನ ತಂಗಿಯ ಫೋಟೋ, ಆಕೆಗೆ ಹೇಗೆ ಸಿಕ್ತೋ ಗೊತ್ತಿಲ್ಲ ಅಂತ. ಸುಜಾತಾ ಭಟ್ ಹೇಳ್ತಾ ಇರುವಂಥದ್ದು ಇದುವರೆಗೂ ನನ್ನ ಹತ್ರ ಫೋಟೋಗಳಿರಲಿಲ್ಲ, ಬಿಕಾಸ್ ನಮ್ಮ ಮನೆಯನ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ರು, ಸಿಕ್ಕಿದ್ದೇ ಇದು ಒಂದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ಆಕೆ ಏನಾದರೂ ಸುಳ್ಳನ್ನ ಹೇಳ್ತಿದ್ದೇ ಆದ್ರೆ ಸರಿಯಾಗಿ ಪಾಠ ಕಲಿಸ್ಬೇಕು ಮಾತ್ರ. ಯಾಕಂದ್ರೆ ಎಷ್ಟು ಸೀರಿಯಸ್ ಇಶ್ಯೂ, ಯಾವ ರೀತಿಯಾಗಿ ಮಸಿ ಬಳಿಯುವಂತ ಕೆಲಸವನ್ನ ಏನಾದರೂ ಮಾಡ್ಲಾಗ್ತಾ ಇದೆಯಾ, ಆಳಿಗೊಂದು ಏಟು ಅನ್ನುವಂಥ ರೀತಿಯಲ್ಲಿ ಇವರೆಲ್ಲರೂ ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ.